ಬಂದರೆ 6,000 ರೂಪಾಯಿ. ಅದೇ ನಿಮಗೆ 1,000,000 ವ್ಯೂಸ್, 1,000,000 ಅಂದರೆ 10 ಲಕ್ಷ ವ್ಯೂಸ್ ಬರಬೇಕು. 10 ಲಕ್ಷ ವ್ಯೂಸ್ ಬಂದು ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ 2024ರಲ್ಲಿ ಯೂಟ್ಯೂಬ್ ಅವರು 1,000 ವ್ಯೂಸ್ಗೆ ಎಷ್ಟು ಹಣ ಕೊಡ್ತಾರೆ, ಮತ್ತು 3,000 ವ್ಯೂಸ್ಗೆ ಎಷ್ಟು ಹಣ ಕೊಡ್ತಾರೆ, 6,000 ವ್ಯೂಸ್ಗೆ ಎಷ್ಟು ಹಣ ಕೊಡ್ತಾರೆ ಅಂತೇಳಿ ವಿತ್ ಪ್ರೂಫ್, ವಿತ್ ನನ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತೀನಿ ನಿಮಗೆ. ಯಾರು ಈ ಥರ ಪರ್ಫೆಕ್ಟಾಗಿ ತೋರಿಸೇ ಇರಲ್ಲ ಯೂಟ್ಯೂಬ್ ಹಿಸ್ಟ್ರಿಯಲ್ಲಿ, ಕನ್ನಡ ಯೂಟ್ಯೂಬ್ ಹಿಸ್ಟ್ರಿಯಲ್ಲಿ 100% ಅದು. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ, ನಿಮಗೆ ಅಂದಾಜು ಸಿಗುತ್ತೆ ಯೂಟ್ಯೂಬಿಂದ ಎಷ್ಟು ಹಣ ಬರುತ್ತೆ. ದೊಡ್ಡ ಅಮೌಂಟ್ ಏನಲ್ಲ, ಬಟ್ ಸಣ್ಣ ಅಮೌಂಟು, ಆದರೂ ನಿಮಗೆ ಕ್ಲಿಯರ್ ಡೀಟೇಲ್ಸ್ ಕೊಡ್ತೀನಿ, ಯಾವುದೇ ಒಂದು ವಿಷಯವನ್ನು ಮಿಸ್ ಮಾಡೋದು, ಅದು ಕೂಡ ವಿತ್ ಪ್ರೂಫು, ವಿತ್ ಲೈವ್, ವಿತ್ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಓಕೆ, ಏನೋ ಡೌಟ್ ಪಡಬೇಕಾದ ಅಗತ್ಯನೇ ಬರಲ್ಲ, ಆ ಥರ ಪರ್ಫೆಕ್ಟಾಗಿ ತೋರಿಸ್ತೀನಿ. ಮತ್ತು ಇವಾಗ ಟೈಮ್ ವೇಸ್ಟ್ ಮಾಡಿದ್ರೆ ವೀಡಿಯೋ ಹೋಗೋಣ. ಯಾರಲ್ಲ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಒಂದು 1,000 ಲೈಕ್ ಬಂದರೆ ಇನ್ನೂ ಒಳ್ಳೆ ವೀಡಿಯೋವನ್ನು ಮಾಡ್ತಾ ಇರ್ತೀನಿ. ಓಕೆ, ಹಾಗಾದರೆ ವೀಡಿಯೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಯೂಟ್ಯೂಬ್ ಯಾವ ಥರ ಹಣ ಕೊಡುತ್ತೆ ಅಂತ ಹೇಳೋಣ. ಇವಾಗ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಹಣ ಬರೋದೇ ಇಲ್ಲ, ಆಧಾರ ಅಲ್ಲ. ನೀವು ಅಪ್ಲೋಡ್ ಮಾಡಿ ಫಸ್ಟ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು, ಮತ್ತು 4,000 ವಾಚರ್ಸ್ ಕಂಪ್ಲೀಟ್ ಆಗಬೇಕು. ಅದ ನಂತರ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು ಶಾರ್ಟ್ಸಲ್ಲಿ. ಊರಲ್ಲಿ 2 ಕಂಪ್ಲೀಟ್ ಆದರೂ ನಡೆಯುತ್ತೆ. ಮತ್ತು ಇವಾಗ ಏನಂತ ಹೇಳಿದರೆ, ನೀವು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೊಬ್ಬರ ವೀಡಿಯೋವನ್ನು ಅಪ್ಲೋಡ್ ಮಾಡಬಾರ್ದು, ಅದು ಕಾಪಿರೈಟ್ ಬರುತ್ತೆ. ಇನ್ನೊಬ್ಬರ ಮ್ಯೂಸಿಕನ್ನು ನೀವು ಅಪ್ಲೋಡ್ ಮಾಡಬಾರ್ದು, ಮತ್ತು ನ್ಯೂಡಾ ಮತ್ತು ನಿಮ್ಮ ವಯಲೆನ್ಸ ಆ ಥರದನ್ನು ಯಾವುದೇ ಅಪ್ಲೋಡ್ ಮಾಡಬಾರ್ದು. ಅದು ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ, ಸ್ಟ್ರೈಕ್ ಬರುತ್ತೆ, ನಿಮ್ಮ ಚಾನಲ್ ಬ್ಲಾಕ್ ಆಗುತ್ತೆ, ನಿಮಗೆ ಹಣ ಬರೋದಿಲ್ಲ. ಓಕೆ, ಕರೆಕ್ಟಾ? ಇವಾಗ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮತ್ತು ಎಲ್ಲ ವೀಡಿಯೋಸ್ಗೂ ಒಂದೇ ಥರ ಅಮೌಂಟ್ ಬರಲ್ಲ. ಇವಾಗ 5 ನಿಮಿಷದ ವೀಡಿಯೋಗೂ ಒಂದು ಅಮೌಂಟ್ ಬಂದರೆ 10 ನಿಮಿಷದ ವೀಡಿಯೋಗೆ ಇನ್ನೊಂದು ಅಮೌಂಟ್ ಬರುತ್ತೆ, ಮತ್ತು 20 ನಿಮಿಷದ ವೀಡಿಯೋಗೆ ಇನ್ನೊಂದು ಅಮೌಂಟ್ ಬರುತ್ತೆ. ಮತ್ತು ಅದೇ ಥರ ಇವಾಗ ವ್ಲಾಗ್ ಮಾಡೋರಿಗೆ ಬಂದಷ್ಟೇ ಟೆಕ್ ಯೂಟ್ಯೂಬರ್ಸಿಗೆ ಬರಲ್ಲ, ಜಾಸ್ತಿ ಬರುತ್ತೆ. ಟೆಕ್ ಯೂಟ್ಯೂಬರ್ಸಿಗೆ ಬಂದಷ್ಟೇ ಸ್ಟಾಕ್ ಮಾರ್ಕೆಟ್ ಯೂಟ್ಯೂಬರ್ಸಿಗೆ ಬರಲ್ಲ, ಅವ್ರಿಗೆ ಇನ್ನೂ ಜಾಸ್ತಿ ಬರುತ್ತೆ. ಅದೇ ನೀವು ಶಾರ್ಟ್ ಫಿಲ್ಮ್ ಮಾಡ್ತೀರಾ, ಫುಡ್ ವ್ಲಾಗಿಂಗ್ ಮಾಡ್ತೀರಾ, ಏನೆಲ್ಲ ಈ ಥರ ತುಂಬ ಇದೆಯಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತೀರಾ, ಅದಕ್ಕೆಲ್ಲ ತುಂಬ ಕಮ್ಮಿ ಬರುತ್ತೆ. ಕೆಲವೊಂದು ನೀಶೆಗೆ, ಕೆಲವೊಂದು ಟಾಪಿಕ್ಗೆ ತುಂಬ ಜಾಸ್ತಿ ಹಣ ಬರುತ್ತೆ. ಓಕೆ, ಆ ಥರ ತುಂಬ ಡಿಫ್ರೆಂಟ್ ಇದೆ. ಮತ್ತು ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನೀವು ಯೂಟ್ಯೂಬಿಂದ ನಿಮ್ಮ ವೀಡಿಯೋದಿಂದ ಒಂದು ವೀಡಿಯೋಗೆ 100 ರೂಪಾಯಿ ಕಲೆಕ್ಟ್ ಆಯಿತು ಅಂತ ತಿಳ್ಕೊಳ್ಳಿ. ಅದಲ್ಲಿ 55 ರೂಪಾಯಿಯನ್ನು ಯೂಟ್ಯೂಬರ್ ಇಟ್ಕೋತಾರೆ, 45 ರೂಪಾಯಿನ ಯೂಟ್ಯೂಬರ್ಸ್ಗೆ ಕೊಡ್ತಾರೆ. ಅದು ಗೊತ್ತಿರಬೇಕು. ಹಾಗಾದರೆ ಇವಾಗ ನಾವು ನಮ್ಮ ಸ್ಕ್ರೀನ್ಗೆ ಹೋಗೋಣ. ಓಕೆ, ಸ್ಕ್ರೀನಲ್ಲಿ ನಾನು ತೋರಿಸ್ತೀನಿ. ಈ ಥರ ಮಾಡಿದ್ರೆ ನೋಡಿ, ಇದು ನಂದು ಯೂಟ್ಯೂಬ್ ಡ್ಯಾಶ್ ಬೋರ್ಡು. ಎಲ್ಲ ನಿಮ್ಗೆ ಕಾಣಿಸ್ಬೋದು, ಎಲ್ಲ ಸಬ್ಸ್ಕ್ರೈಬರ್ಸು, ವ್ಯೂಸು, ವಾಚ್ ಟೈಮು ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿ ಇವಾಗ ನಾನು ಫಸ್ಟ್ ಹೋಗಿ 2 ದಿನಕ್ಕಿಂತ ಮುಂಚೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ಅದಕ್ಕೆ 500 ವ್ಯೂಸ್ ಬಂದಿದೆ. ಅದಕ್ಕೆ ಎಷ್ಟು ಹಣ ಬಂದಿದೆ ಅಂತೇಳಿ ನೋಡೋಣ. ಓಕೆ, ಫಸ್ಟ್ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದೆ ನೋಡಿ, ಹೌ ಟು ಮೇಕ್ ವೀಡಿಯೋಸ್ ಫಾರ್ ಯೂಟ್ಯೂಬ್ ಆ್ಯಂಡ್ ಅರ್ನ್ ಮನಿ ಇನ್ ಯೂಟ್ಯೂಬ್ 25 ಅಂತ ಕೊಟ್ಟಿದ್ದೇನೆ ಟೈಟಲ್. ಇದರಲ್ಲಿ ಇಲ್ಲಿ ಕಾಣಿಸ್ಬೋದು ವಿಡಿಯೋ ಪರ್ಫಾರ್ಮೆನ್ಸ್, ಇದಕ್ಕೆ ಕ್ಲಿಕ್ ಮಾಡಬೇಕು. ಓಕೆ, ಇದಕ್ಕೆ ಕ್ಲಿಕ್ ಮಾಡಿದರೆ ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ದಿಸ್ ವಿಡಿಯೋ ಹ್ಯಾಸ್ ಆ್ಯಡ್ 501 ವ್ಯೂಸ್ ಸಿನ್ಸ್ ಇಟ್ ವಾಸ್ ಪಬ್ಲಿಷ್. ಇದು ಪಬ್ಲಿಷ್ ಆದ ನಂತರ 501 ವ್ಯೂಸ್ ಬಂದಿದೆ ಅಂತೇಳಿ ತೋರಿಸ್ತಾ ಇದೆ. ಈ ಥರ ರೈಟಿಗೆ ಕ್ಲಿಕ್ ಮಾಡಿ, ರೈಟಿಗೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ವಾಚ್ ಟೈಮ್ ತೋರಿಸುತ್ತೆ. 28 ಗಂಟೆ ವಾಚ್ ಟೈಮ್ ಬಂದಿದೆ. ವಾಚ್ ಟೈಮ್ ಎಷ್ಟು ಜಾಸ್ತಿ ಆಯಿತು ಅಷ್ಟು ವ್ಯೂಸ್ ನಿಮಗೆ ಜಾಸ್ತಿ ಬರುತ್ತಾ ಹೋಗುತ್ತೆ. ಓಕೆ, ರೈಟ್ ಕ್ಲಿಕ್ ಮಾಡೋಣ. ಸಬ್ಸ್ಕ್ರೈಬರ್ಸ್ 14 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಕೇವಲ ಈ ಒಂದೇ ಒಂದು ವೀಡಿಯೋದಿಂದ 14 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಇನ್ನು ಬರೋದು ರೆವೆನ್ಯೂ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಹಣ ಬಂದಿದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, 501 ವ್ಯೂಸ್ಗೆ ಎಷ್ಟು ಬಂದಿದೆ? 30.98 31 ರೂಪಾಯಿ ಬಂದಿದೆ. ಅದೇ ನೀವು ಒಂದು ಅಂದಾಜು ಮಾಡಿ 30 ರೂಪಾಯಿ ಬಂದಿದೆ ಅಂತೇಳಿ 500 ವ್ಯೂಸ್ಗೆ. ಅದೇ 1000 ವ್ಯೂಸ್ಗಾದರೆ 60 ರೂಪಾಯಿ ಆಗುತ್ತೆ. ಆ ಥರ ಕ್ಯಾಲ್ಕುಲೇಟ್ ಮಾಡೋಣ. ಆ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ನಮಗೆ. ಎಷ್ಟು 500 ವ್ಯೂಸ್ಗೆ 30 ರೂಪಾಯಿ ಬಂದಿದೆ, 1000 ವ್ಯೂಸ್ಗೆ 60 ಬರುತ್ತೆ. ಓಕೆ, ಹಾಗಾದರೆ 10,000ಕ್ಕೆ ಎಷ್ಟಾಗುತ್ತೆ? 10,000ಕ್ಕೆ ಅಂದರೆ 600 ರೂಪಾಯಿ ಆಗುತ್ತೆ. ಓಕೆ, ಅದೇ 1 ಲಕ್ಷ ವ್ಯೂಸ್ಗೆ ಅಂತ ಹೇಳಿದ್ರೆ 6,000 ರೂಪಾಯಿ ಆಗುತ್ತೆ. ಓಕೆ, 1 ಲಕ್ಷ ವ್ಯೂಸ್ ಬಂದರೆ 6,000 ರೂಪಾಯಿ. ಅದೇ ನಿಮಗೆ 1,000,000 ವ್ಯೂಸ್, 1,000,000 ಅಂದರೆ 10 ಲಕ್ಷ ವ್ಯೂಸ್ ಬರಬೇಕು. 10 ಲಕ್ಷ ವ್ಯೂಸ್ ಬಂದರೆ ನಿಮಗೆ 60,000 ರೂಪಾಯಿ ಬರುತ್ತೆ ಯೂಟ್ಯೂಬಲ್ಲಿ. ಓಕೆ, 10 ಲಕ್ಷ ವ್ಯೂಸ್ ಬಂದರೆ 60,000 ಬರುತ್ತೆ ಈ ಲೆಕ್ಕದಲ್ಲಿ. ಇನ್ನೊಂದು ಲೆಕ್ಕಕ್ಕೆ ಹೋಗೋಣ. ಓಕೆ, ಇನ್ನೊಂದು ವಿಡಿಯೋ ಇದೆ. ಇಲ್ಲಿ 6,700 ವ್ಯೂಸ್ ಇದೆ. ಇದು 4 ನಿಮಿಷ ಇರೋದು. ಈ ವಿಡಿಯೋ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದರೆ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ, ಇದಕ್ಕೆ ಕ್ಲಿಕ್ ಮಾಡಬೇಕು. ಇದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ದಿಸ್ ವಿಡಿಯೋ ಹ್ಯಾಸ್ ಹ್ಯಾಡ್ 6,739 ವ್ಯೂಸ್ ಸಿನ್ಸ್ ಇಟ್ ವಾಸ್ ಪಬ್ಲಿಷ್. ಇದು ಪಬ್ಲಿಷ್ ಆದ ನಂತರ 6,739 ವ್ಯೂಸ್ ಬಂದಿದೆ ಅಂತ ಹೇಳ್ತಾ ಇದೆ. ರೈಟಿಗೆ ಸ್ಕ್ರೋಲ್ ಮಾಡಿ.
238 ವಾಚ್ ಟೈಮ್. ಅವಾಗ ನಾವು ನೋಡಿದಷ್ಟು ಅದಲ್ಲಿ 28 ಏನಾಯಿತು, ಇದರಲ್ಲಿ 238, 10 ಪಟ್ಟು ಜಾಸ್ತಿ ಇದೆ. ಇವಾಗ ಈ ವಿಡಿಯೋದಿಂದ 88 ಸಬ್ಸ್ಕ್ರೈಬರ್ಸ್ ಬಂದಿದೆ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದಾದ ನಂತರ ರೈಟಿಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ನಮ್ಮದು ರೆವೆನ್ಯೂ, ಎಸ್ಟಿಮೇಟೆಡ್ ರೆವೆನ್ಯೂ 284 ರೂಪಾಯಿ. ಓಕೆ, 284 ರೂಪಾಯಿ ಬಂದಿದೆ. ಅದು 6700 ವ್ಯೂಸ್ಗೆ. ಓಕೆ, 6000ನೇ ಹಿಡಿಯೋಣ. 6000 ವ್ಯೂಸ್ಗೆ 280 ರೌಂಡ್ ಫಿಗರ್, 280 ಬಂದರೆ 1000 ಡಿವೈಡೆಡ್ ಬೈ 6 ಮಾಡೋಣ. ನನಗೆ ಈಸಿ ಯಾವ ಥರ ಆಗುತ್ತೆ. ಓಕೆ, 1000 ಅಂದರೆ 284, 280 ಹಾಕೋಣ. 280 ಡಿವೈಡೆಡ್ ಬೈ 6, 46. ಓಕೆ, ಇದಕ್ಕೆ 1000 ವ್ಯೂಸ್ಗೆ 46 ಬಂದಿದೆ. ಆ್ಯಕ್ಚುಲಿ ಇದು 4 ನಿಮಿಷ ಇರೋದು. ಅವಾಗಿದ್ದು ನಾವು ವೀಡಿಯೋಸ್ಗೆ ಕಂಪೇರ್ ಮಾಡಿದರೆ ಅವಾಗಿದ್ದು ವೀಡಿಯೋಸ್ಗೆ 1000 ವ್ಯೂಸ್ಗೆ 60 ರೂಪಾಯಿ ಬಂದಿತ್ತು. ಇದಕ್ಕೆ 1000 ವ್ಯೂಸ್ಗೆ 46 ರೂಪಾಯಿ ಬರುತ್ತೆ. ಯಾಕಂತ ಹೇಳಿದ್ರೆ ಇದು 4 ನಿಮಿಷ ಇರೋದು ವೀಡಿಯೋ, ಅದು 8 ನಿಮಿಷ ಇತ್ತು. ಓಕೆ, ಡಬಲ್. ಓಕೆ, ಅದೇ ಥರ ಲೆಕ್ಕ ಒಂದೇ ಥರ ಬರುತ್ತೆ. ಆದರೂ ಅದೇ ಪ್ರತಿಯೊಂದು ವೀಡಿಯೋಗೂ ಡಿಫ್ರೆಂಟ್ ಅಮೌಂಟ್ ಬರುತ್ತೆ. ಅದು ನಮಗೆ ಇದೇ ಥರ ಬರುತ್ತೆ, ಹೀಗೇನೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾದರೆ ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ. 1000 ವ್ಯೂಸ್ಗೆ ಅವರೇಜ್ ಅಂದರೆ 60 ರೂಪಾಯಿ ನನ್ನ ವೀಡಿಯೋಸ್ಗೆ ಬರುತ್ತೆ. 60 ರೂಪಾಯಿ ಬರಲ್ಲ, ಆ್ಯಕ್ಚುಲಿ ಕಮ್ಮಿ ಬರುತ್ತೆ. ಇದು ನಂದು ಟೆಕ್ ವೀಡಿಯೋಸ್ ಆದ್ದರಿಂದ ಯೂಟ್ಯೂಬ್ ಟಿಪ್ಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಆ್ಯಾವರೇಜ್ ಅಂತ ಹೇಳಿದರೆ ಒಂದು 45 ರೂಪಾಯಿ, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 50 ರೂಪಾಯಿ ಬರುತ್ತೆ, ಅದೇ ರೇಂಜಲ್ಲಿ. ಓಕೆ, 1000 ವ್ಯೂಸ್ಗೆ. ಹಾಗಾದರೆ 10,000ಕ್ಕೆ ಅಂತ ಹೇಳಿದರೆ ನಿಮಗೆ 500 ರೂಪಾಯಿ ಬರುತ್ತೆ. ಅದೇ 10 ಲಕ್ಷ ವ್ಯೂಸ್ಗೆ ಅಂದರೆ ಒಂದು 50,000, 45,000 ಆ ರೇಂಜಲ್ಲಿ ಬರುತ್ತೆ ಅಂತ ಹೇಳ್ಬೋದು ಅಂದಾಜಿಗೆ. ಕನ್ಫರ್ಮ್ ಹೇಳೋಕ್ಕಾಗಲ್ಲ, ಅಂದಾಜಿಗೆ. ಜಾಸ್ತಿನೂ ಬರ್ಬೋದು, ಕಮ್ಮಿನೂ ಬರ್ಬೋದು. ಆದರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.